ನಮ್ಮ ಪ್ರತಿನಿಧಿಗಳು ರಾಜ್ಯದ ಮೂಲೆ ಮೂಲೆಯಿಂದ ನಿಮಗೆ ಸುದ್ದಿಯನ್ನ ಹೊತ್ತು ತಂದಾರೆ. ಅವರೆಲ್ಲರೂ ಕೂಡ ಈಗ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರವರ ಸುದ್ದಿ ಬಂದಾಗ ಅವರು ನಿಮಗೆ ವರದಿಯನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಇವತ್ತು ಸಾಕಷ್ಟು ಚರ್ಚೆಯಲ್ಲಿರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ಹೂತಿಟ್ಟಿರುವ ಒಂದಷ್ಟು ಹೆಣಗಳ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರ ಪ್ರಮುಖವಾಗಿ ಎಸ್ಐಟಿಯನ್ನ ರಚನೆ ಮಾಡಿದೆ. ಎಸ್ಐಟಿ ರಚನೆ ಮಾಡಿ ವರದಿ ಕೊಡುವಂತೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಧರ್ಮಸ್ಥಳದ ಸುತ್ತಲೂ ಹೂತಿಟ್ಟಿರುವ ಶವಗಳನ್ನ ಹೊರ ತೆಗೆದು ತನಿಖೆಯನ್ನು ನಡೆಸೋದಕ್ಕೆ ಈ ಎಸ್ಐಟಿ ತನಿಖಾ ತಂಡ ಸಜ್ಜಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಸುತ್ತಮುತ್ತಲಿನ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅನ್ನುವಂತಹ ಅನಾಮಧೇಯ ವ್ಯಕ್ತಿಯ ಹೇಳಿಕೆ ಇದೀಗ ರಾಜ್ಯ ರಾಜಕೀಯ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಒತ್ತಡಗಳು ಕೂಡ ಇತ್ತು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ಗೋಪಾಲ್ ಗೌಡರು ಸೇರಿದಂತೆ ಬಾಲನ್ ಸೇರಿದಂತೆ ಹಿರಿಯ ವಕೀಲರು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ನಟಿಯರು ಕೂಡ ಒತ್ತಡವನ್ನು ಹಾಕಿದ್ರು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದರ ಪರ ವಿರೋಧದ ಚರ್ಚೆಗಳಾಗಿತ್ತು, ಮತ್ತೆ ಒತ್ತಡಗಳು ಕೇಳಿ ಬಂದಿತ್ತು. ಇದೀಗ ಅನೇಕ ರೀತಿಯ ಒತ್ತಡಕ್ಕೆ ಮಣಿದು ಈಗ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಾತಿ ಅವರ ನೇತೃತ್ವದಲ್ಲಿ 4 ಜನರ ತಂಡವನ್ನು ಒಳಗೊಂಡಂತಹ ಒಂದು ತಂಡ ರಚನೆ ಆಗಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಈಗ ಆ ತನಿಖೆಯನ್ನು ಕೂಡ ಎಸ್ಐಟಿ ಶುರು ಮಾಡುತ್ತೆ. ಇದರ ಹೊರತಾಗಿಯೂ ಕೂಡ ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿಯಾದಂತಹ ಪ್ರಶ್ನೆಗಳಿರುವಂತದ್ದು. ಯಾಕಂತಂದ ಹೇಳಿದ್ರೆ ಒಂದು ಸಹಜವಾಗಿನೇ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಏನಂತಂದ ಹೇಳಿದ್ರೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿತ್ತು. ಮಹಿಳಾ ಆಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದು ಇಡೀ 2 ದಶಕಗಳಲ್ಲಿ ಎಷ್ಟು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದಾರೆ, ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ, ಎಷ್ಟು ಪ್ರಕರಣಗಳಲ್ಲಿ ಮತ್ತೆ ಪತ್ತೆ ಮಾಡಲಾಗಿದೆ, ಎಷ್ಟು ಜನ ಪತ್ತೆ ಮಾಡಿದ್ದಾರೆ, ಎಷ್ಟು ಅಸಹಜ ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳೆಷ್ಟಾಗಿದ್ದಾವೆ, ಇದೆಲ್ಲವೂ ಕೂಡ ಮಾಹಿತಿ ಕೊಡಬೇಕು ಅನ್ನುವಂತಹ ಪತ್ರವನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಇದೀಗ ಅದೇ ಪತ್ರದ ಆಧಾರಿತವಾಗಿ ಎಸ್ಐಟಿ ತಂಡ ರಚನೆ ಆಗಿದೆ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಕೇವಲ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿರುವಂತದ್ದು ಮಾತ್ರ ಅಲ್ಲ, ಅಸಹಜ ಸಾವುಗಳು ಮತ್ತೆ ನೂರಾರು ಶವಗಳನ್ನ ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ದೂರು ದಾಖಲಾಗುವ ಮತ್ತು ದಾಖಲಾಗಿರುವ ಮುಂದೆನೂ ಕೂಡ ದಾಖಲಾಗಬಹುದಾದಂತಹ ಪ್ರಕರಣಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಆ ತನಿಖಾ ವರದಿಯನ್ನ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಡುವಂತದ್ದು, ಡಿಜಿಐಜಿಗೆ ಅವರಿಗೆ ಕೊಡುವಂತದ್ದು. ಮತ್ತೆ ಇದು ಸೂಕ್ಷ್ಮವಾದಂತಹ ವಿಚಾರ ಆಗಿರೋದ್ರಿಂದ ಪ್ರತಿಯೊಂದು ಕೇಸಿನ ಪ್ರತಿಯೊಂದು ತನಿಖೆಯ ಪ್ರತಿಯೊಂದು ಅಪ್ಡೇಟ್ ಅನ್ನ ಸರ್ಕಾರದ ಗಮನಕ್ಕೂ ತರಬೇಕು ಅನ್ನೋ ಒಂದಷ್ಟು ಸೂಚನೆಗಳು ಸರ್ಕಾರದಿಂದ ಕೊಟ್ಟಿರುವಂತದ್ದು. ಅಂತಿಮವಾಗಿ ಎಸ್ಐಟಿ ತಂಡವನ್ನ ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಪ್ರತಿನಿಧಿಗಳು ರಾಜ್ಯದ ಮೂಲೆ ಮೂಲೆಯಿಂದ ನಿಮಗೆ ಸುದ್ದಿಯನ್ನ ಹೊತ್ತು ತಂದಾರೆ. ಅವರೆಲ್ಲರೂ ಕೂಡ ಈಗ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರವರ ಸುದ್ದಿ ಬಂದಾಗ ಅವರು ನಿಮಗೆ ವರದಿಯನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಇವತ್ತು ಸಾಕಷ್ಟು ಚರ್ಚೆಯಲ್ಲಿರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ಹೂತಿಟ್ಟಿರುವ ಒಂದಷ್ಟು ಹೆಣಗಳ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರ ಪ್ರಮುಖವಾಗಿ ಎಸ್ಐಟಿಯನ್ನ ರಚನೆ ಮಾಡಿದೆ. ಎಸ್ಐಟಿ ರಚನೆ ಮಾಡಿ ವರದಿ ಕೊಡುವಂತೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಧರ್ಮಸ್ಥಳದ ಸುತ್ತಲೂ ಹೂತಿಟ್ಟಿರುವ ಶವಗಳನ್ನ ಹೊರ ತೆಗೆದು ತನಿಖೆಯನ್ನು ನಡೆಸೋದಕ್ಕೆ ಈ ಎಸ್ಐಟಿ ತನಿಖಾ ತಂಡ ಸಜ್ಜಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಸುತ್ತಮುತ್ತಲಿನ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅನ್ನುವಂತಹ ಅನಾಮಧೇಯ ವ್ಯಕ್ತಿಯ ಹೇಳಿಕೆ ಇದೀಗ ರಾಜ್ಯ ರಾಜಕೀಯ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಒತ್ತಡಗಳು ಕೂಡ ಇತ್ತು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ಗೋಪಾಲ್ ಗೌಡರು ಸೇರಿದಂತೆ ಬಾಲನ್ ಸೇರಿದಂತೆ ಹಿರಿಯ ವಕೀಲರು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ನಟಿಯರು ಕೂಡ ಒತ್ತಡವನ್ನು ಹಾಕಿದ್ರು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದರ ಪರ ವಿರೋಧದ ಚರ್ಚೆಗಳಾಗಿತ್ತು, ಮತ್ತೆ ಒತ್ತಡಗಳು ಕೇಳಿ ಬಂದಿತ್ತು. ಇದೀಗ ಅನೇಕ ರೀತಿಯ ಒತ್ತಡಕ್ಕೆ ಮಣಿದು ಈಗ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಾತಿ ಅವರ ನೇತೃತ್ವದಲ್ಲಿ 4 ಜನರ ತಂಡವನ್ನ ಒಳಗೊಂಡಂತಹ ಒಂದು ತಂಡ ರಚನೆ ಆಗಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಈಗ ಆ ತನಿಖೆಯನ್ನು ಕೂಡ ಎಸ್ಐಟಿ ಶುರು ಮಾಡುತ್ತೆ. ಇದರ ಹೊರತಾಗಿಯೂ ಕೂಡ ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿಯಾದಂತಹ ಪ್ರಶ್ನೆಗಳಿರುವಂತದ್ದು. ಯಾಕಂತಂದ ಹೇಳಿದ್ರೆ ಒಂದು ಸಹಜವಾಗಿನೇ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಏನಂತಂದ ಹೇಳಿದ್ರೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿತ್ತು. ಮಹಿಳಾ ಆಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದು ಇಡೀ 2 ದಶಕಗಳಲ್ಲಿ ಎಷ್ಟು ವಿದ್ಯಾರ್ಥಿನಿಯರು
ನಾಪತ್ತೆಯಾಗಿದ್ದಾರೆ, ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ, ಎಷ್ಟು ಪ್ರಕರಣಗಳಲ್ಲಿ ಮತ್ತೆ ಪತ್ತೆ ಮಾಡಲಾಗಿದೆ, ಎಷ್ಟು ಜನ ಪತ್ತೆ ಮಾಡಿದ್ದಾರೆ, ಎಷ್ಟು ಅಸಹಜ ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳು ಎಷ್ಟಾಗಿದ್ದಾವೆ, ಇದೆಲ್ಲವೂ ಕೂಡ ಮಾಹಿತಿ ಕೊಡಬೇಕು ಅನ್ನುವಂತ ಪತ್ರವನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಇದೀಗ ಅದೇ ಪತ್ರದ ಆಧಾರಿತವಾಗಿ ಎಸ್ಐಟಿ ತಂಡ ರಚನೆ ಆಗಿದೆ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಕೇವಲ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿರುವಂತದ್ದು ಮಾತ್ರ ಅಲ್ಲ, ಅಸಹಜ ಸಾವುಗಳು ಮತ್ತೆ ನೂರಾರು ಶವಗಳನ್ನ ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ದೂರು ದಾಖಲಾಗುವ ಮತ್ತು ದಾಖಲಾಗಿರುವ, ಮುಂದೆನೂ ಕೂಡ ದಾಖಲಾಗಬಹುದಾದಂತಹ ಪ್ರಕರಣಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಆ ತನಿಖಾ ವರದಿಯನ್ನ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಡುವಂತದ್ದು, ಡಿಜಿಐಜಿಗೆ ಕೊಡುವಂತದ್ದು. ಮತ್ತೆ ಇದು ಸೂಕ್ಷ್ಮವಾದಂತಹ ವಿಚಾರ ಆಗಿರೋದ್ರಿಂದ ಪ್ರತಿಯೊಂದು ಕೇಸಿನ, ಪ್ರತಿಯೊಂದು ತನಿಖೆಯ ಪ್ರತಿಯೊಂದು ಅಪ್ಡೇಟ್ ಅನ್ನ ಸರ್ಕಾರದ ಗಮನಕ್ಕೂ ತರಬೇಕು ಅನ್ನೋ ಒಂದಷ್ಟು ಸೂಚನೆಗಳು ಸರ್ಕಾರದಿಂದ ಕೊಟ್ಟಿರುವಂತದ್ದು. ಅಂತಿಮವಾಗಿ ಎಸ್ಐಟಿ ತಂಡವನ್ನ ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಪ್ರತಿನಿಧಿಗಳು ರಾಜ್ಯದ ಮೂಲೆ ಮೂಲೆಯಿಂದ ನಿಮಗೆ ಸುದ್ದಿಯನ್ನ ಹೊತ್ತು ತಂದಾರೆ. ಅವರೆಲ್ಲರೂ ಕೂಡ ಈಗ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅವರವರ ಸುದ್ದಿ ಬಂದಾಗ ಅವರು ನಿಮಗೆ ವರದಿಯನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಇವತ್ತು ಸಾಕಷ್ಟು ಚರ್ಚೆಯಲ್ಲಿರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳದ ಸುತ್ತಮುತ್ತ ಹೂತಿಟ್ಟಿರುವ ಒಂದಷ್ಟು ಹೆಣಗಳ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರ ಪ್ರಮುಖವಾಗಿ ಎಸ್ಐಟಿಯನ್ನ ರಚನೆ ಮಾಡಿದೆ. ಎಸ್ಐಟಿ ರಚನೆ ಮಾಡಿ ವರದಿ ಕೊಡುವಂತೆ ಪ್ರಮುಖವಾಗಿ ರಾಜ್ಯ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಧರ್ಮಸ್ಥಳದ ಸುತ್ತಲೂ ಹೂತಿಟ್ಟಿರುವ ಶವಗಳನ್ನ ಹೊರ ತೆಗೆದು ತನಿಖೆಯನ್ನು ನಡೆಸೋದಕ್ಕೆ ಈ ಎಸ್ಐಟಿ ತನಿಖಾ ತಂಡ ಸಜ್ಜಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಸುತ್ತಮುತ್ತಲಿನ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಅನ್ನುವಂತಹ ಅನಾಮಧೇಯ ವ್ಯಕ್ತಿಯ ಹೇಳಿಕೆ ಇದೀಗ ರಾಜ್ಯ ರಾಜಕೀಯ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒಂದಷ್ಟು ಒತ್ತಡಗಳು ಕೂಡ ಇತ್ತು. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ಗೋಪಾಲ್ ಗೌಡರು ಸೇರಿದಂತೆ, ಬಾಲನ್ ಸೇರಿದಂತೆ ಹಿರಿಯ ವಕೀಲರು ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ನಟಿಯರು ಕೂಡ ಒತ್ತಡವನ್ನು ಹಾಕಿದ್ರು. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದರ ಪರ ವಿರೋಧದ ಚರ್ಚೆಗಳಾಗಿತ್ತು, ಮತ್ತೆ ಒತ್ತಡಗಳು ಕೇಳಿಬಂದಿತ್ತು. ಇದೀಗ ಅನೇಕ ರೀತಿಯ ಒತ್ತಡಕ್ಕೆ ಮಣಿದು ಈಗ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡಿದೆ. ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಾತಿ ಅವರ ನೇತೃತ್ವದಲ್ಲಿ 4 ಜನರ ತಂಡವನ್ನ ಒಳಗೊಂಡಂತಹ ಒಂದು ತಂಡ ರಚನೆ ಆಗಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಈಗ ಆ ತನಿಖೆಯನ್ನು ಕೂಡ ಎಸ್ಐಟಿ ಶುರು ಮಾಡುತ್ತೆ. ಇದರ ಹೊರತಾಗಿಯೂ ಕೂಡ ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋಂಥದ್ದು ಕೂಡ ಬಹಳಷ್ಟು ಕುತೂಹಲಕಾರಿಯಾದಂತಹ ಪ್ರಶ್ನೆಗಳಿರುವಂತದ್ದು. ಯಾಕಂತಂದು ಹೇಳಿದ್ರೆ, ಒಂದು ಸಹಜವಾಗಿನೇ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ಏನಂತಂದು ಹೇಳಿದ್ರೆ, ಮಹಿಳಾ ಆಯೋಗ ಪತ್ರವನ್ನ ಬರೆದಿತ್ತು. ಮಹಿಳಾ ಆಯೋಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ರವನ್ನ ಬರೆದು ಇಡೀ 2 ದಶಕಗಳಲ್ಲಿ ಎಷ್ಟು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದಾರೆ, ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದಾರೆ, ಎಷ್ಟು ಪ್ರಕರಣಗಳಲ್ಲಿ ಮತ್ತೆ ಪತ್ತೆ ಮಾಡಲಾಗಿದೆ, ಎಷ್ಟು ಜನ ಪತ್ತೆ ಮಾಡಿದ್ದಾರೆ, ಎಷ್ಟು ಅಸಹಜ ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳು ಎಷ್ಟಾಗಿದ್ದಾವೆ, ಇದೆಲ್ಲವೂ ಕೂಡ ಮಾಹಿತಿ ಕೊಡಬೇಕು ಅನ್ನುವಂತ ಪತ್ರವನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಇದೀಗ ಅದೇ ಪತ್ರದ ಆಧಾರಿತವಾಗಿ ಎಸ್ಐಟಿ ತಂಡ ರಚನೆ ಆಗಿದೆ ಅನ್ನುವಂತ ಮಾತುಗಳಿಗೆ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಕೇವಲ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿರುವಂತದ್ದು ಮಾತ್ರ ಅಲ್ಲ, ಅಸಹಜ ಸಾವುಗಳು ಮತ್ತೆ ನೂರಾರು ಶವಗಳನ್ನ ಹೂತಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಠಾಣೆಗಳಲ್ಲೂ ಕೂಡ ದೂರು ದಾಖಲಾಗುವ ಮತ್ತು ದಾಖಲಾಗಿರುವ, ಮುಂದೆನೂ ಕೂಡ ದಾಖಲಾಗಬಹುದಾದಂತಹ ಪ್ರಕರಣಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಆ ತನಿಖಾ ವರದಿಯನ್ನ ರಾಜ್ಯದ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಡುವಂತದ್ದು, ಡಿಜಿಐಜಿಗೆ ಕೊಡುವಂತದ್ದು. ಮತ್ತೆ ಇದು ಸೂಕ್ಷ್ಮವಾದಂತಹ ವಿಚಾರ ಆಗಿರೋದ್ರಿಂದ ಪ್ರತಿಯೊಂದು ಕೇಸಿನ, ಪ್ರತಿಯೊಂದು ತನಿಖೆಯ ಪ್ರತಿಯೊಂದು ಅಪ್ಡೇಟ್ ಅನ್ನ ಸರ್ಕಾರದ ಗಮನಕ್ಕೂ ತರಬೇಕು ಅನ್ನೋ ಒಂದಷ್ಟು ಸೂಚನೆಗಳು ಸರ್ಕಾರದಿಂದ ಕೊಟ್ಟಿರುವಂತದ್ದು. ಅಂತಿಮವಾಗಿ ಎಸ್ಐಟಿ ತಂಡವನ್ನ ರಚನೆ ಮಾಡಿ ತನಿಖೆಗೆ ಆದೇಶ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.